ಬನ್ನಿ, ನಿನ್ನೆ ವಿಡಿಯೋನ ನಾನು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಬೆಳಿಗ್ಗೆ ಟಿಫನ್ನು ಏನಂತಾರೆ ಅಕ್ಕಿ ತರಿ ಕಡುಬು ಕೂಡ ಮಾಡ್ಕೊಂಡು ತಿಂದ ನಂತರ ಮಧ್ಯಾಹ್ನ ಕೂಡ ಊಟ ಅದೆಲ್ಲ ಆದ ನಂತರ ಈಗ ನಾನು ಸಾಯಂಕಾಲ ಟೈಮಿಗೆ ವಿಡಿಯೋನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು. ಬನ್ನಿ ಫ್ರೆಂಡ್ಸ್, ವಿಡಿಯೋ ಕಂಟಿನ್ಯೂ ಆಗಿ ನೋಡಿ. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಬನ್ನಿ, ಹೇಳಿದ್ನೆಲ್ಲ ಇದು. ಈ ವಿಡಿಯೋ ಬಂದುಬಿಟ್ಟು ಸಂಕ್ರಾಂತಿ ಹಬ್ಬದ ಮೊದಲಿಂದೇ ವಿಡಿಯೋ ಅಂತ ಹೇಳ್ಬೋದು. ಅಂದರೆ ಹಬ್ಬಕ್ಕಾಗಿ ಏನೆಲ್ಲ ಪ್ರಿಪ್ರೇಷನ್ ನಡೀತಾ ಇತ್ತು ಅಂತ ಅನ್ನೋದು ಕೂಡ ಇವತ್ತು ನಿಮ್ಮ ಜೊತೆ ನಾನು ಶೇರ್ ಮಾಡ್ತಾಯಿದ್ದೀನಿ. ಹಬ್ಬ ಬಂತು ಅಂತಂದರೆ ಮನೆಯಲ್ಲಿ ಏನು ಬೇಕು, ಮೊದಲಿಗೆ ರೇಷನ್ ಬೇಕು ನೋಡಿ. ಅಂದರೆ ಗ್ರೋಸರಿ ಖಾಲಿಯಾಗಿದ್ದರೆ, ನಂತರ ತರಕಾರಿ ಖಾಲಿಯಾಗಿದ್ದರೆ, ಈ ರೀತಿಯಾಗಿ ಸಾಮಾನುಗಳು ಮನೆಗೆ ಬರ್ತಾವಂತಲೇ ಹೇಳ್ಬೋದು. ಅದು ಹಬ್ಬ ಅಂತ ಬಂತಂದರೆ ಸ್ಪೆಷಲ್ಲಾಗಿ ಸ್ವಲ್ಪ ಜಾಸ್ತಿ ಸಾಮಾನೇ ತರಿಸ್ಬೇಕಾಗುತ್ತೆ ನೋಡಿ. ನೋಡ್ತಾ ಇರ್ಬೋದು, ತರಕಾರಿ ಎಲ್ಲ ನಮ್ಮ ಮಾವನವ್ರು ತಂದು ಕೊಟ್ಟಿದ್ದರು. ಹಾಗಾಗಿ ಈಗ ತರಕಾರಿ ಕೂಡ ಕ್ಲೀನ್ ಮಾಡ್ತಾಯಿದ್ದೀನಿ. ರೇಷನ್ ಕೂಡ ಎಲ್ಲ ತೊಗೊಂಡು ಬಂದ್ರಲ್ಲ, ಅದು ಕೂಡ ನೋಡಿಕೊಂಡೆ ನೋಡಿ. ಲಿಸ್ಟ್ ನಾನು ಕಳಿಸಿದ ಪ್ರಕಾರ ಇದೇ ಇಲ್ಲ, ಯಾಕಂದರೆ ಒಂದೊಂದು ಟೈಮ್ ಮಿಸ್ ಆಗಿಬಿಡುತ್ತಾ. ಹಾಗಾಗಿ ನಾನು ಮನೆಗೆ ಬಂದ ತಕ್ಷಣ ಆ ಲಿಸ್ಟ್ ನೋಡಿ ಪ್ರಕಾರನೇ ಒಂದೊಂದಾಗಿ ತೆಗೆದಿಟ್ಕೋತೀನಿ ನೋಡಿ. ನೋಡ್ತಾ ಇರ್ಬೋದು, ತರಕಾರಿಯಲ್ಲಿ ಬಂದು ಈಗ ಬೀಟ್ರೂಟ್ ಕೂಡ ತೋರಿಸ್ತಾ ಇದ್ದೀನಿ. ನನ್ನ ಫೇವ್ರೆಟ್ ಒಂದು ಬಾಜಿ ಅಥವಾ ಪಲ್ಯ ಅಂತ ಬಂದರೆ ಬೀಟ್ರೂಟ್ ಪಲ್ಯ ನೋಡಿ, ನನಗೆ ತುಂಬ ಇಷ್ಟ ಆಗುತ್ತೆ. ಹಾಗೆ ಜ್ಯೂಸ್ ಕೂಡ ತುಂಬ ಇಷ್ಟ ಆಗುತ್ತೆ ನನಗೆ. ಯಾರೆಲ್ಲ ಏನು ರಕ್ತ ಕಡಿಮೆ ಇರುತ್ತೆ, ಬ್ಲಡ್ ಕಡಿಮೆ ಇರುತ್ತೆ ದೇಹದಲ್ಲಿ, ಅವರು ಬೀಟ್ರೂಟ್ ಜ್ಯೂಸ್ ಕೂಡ ಕುಡಿಬೋದು ನೋಡಿ. ಬರೀ ಬೀಟ್ರೂಟ್ ಜ್ಯೂಸ್ ಕುಡಿಯೋಕ್ಕೆ ಆಗೋದಿಲ್ಲ ಅಂತಂದರೆ ABC ಜ್ಯೂಸ್ ಕೂಡ ಮಾಡ್ಕೊಂಡು ಕುಡಿಬೋದು ನೀವು. ಅಂದರೆ ಕ್ಯಾರೆಟು, ಆ್ಯಪಲ್ಲು, ನಂತರ ಬೀಟ್ರೂಟ್ ಕೂಡ ಜ್ಯೂಸ್ ಮಾಡಿಕೊಂಡು, ಬೇಕಂದರೆ ನೀವು ಶುಗರ್ ಕೂಡ ಆ್ಯಡ್ ಮಾಡ್ಕೋಬೋದು. ಇಲ್ಲಾಂದರೆ ನೀವು ಬರೀ ಬೀಟ್ರೂಟ್ ಜ್ಯೂಸ್ ಅಷ್ಟೇ ಕುಡಿದ್ರೂ ಕೂಡ ತುಂಬ ಒಳ್ಳೇದು ನೋಡಿ. ಅದೇನು ಬರುತ್ತಲ್ಲ ಮಿಕ್ಸಿ ಮಾಡಿದ್ದನ್ನ ಸೋಸಿರ್ತೀವಲ್ಲ, ಅಂದರೆ ಬೀಟ್ರೂಟ್ನ ನಾವು ಏನು ಫಿಲ್ಟ್ರ್ ಮಾಡಿರ್ತೀವಲ್ಲ, ಅದು ಕೂಡ ವೇಸ್ಟ್ ಆಗೋದಿಲ್ಲ ನೋಡಿ. ನೀವು ತಲೆ ಸ್ನಾನ ಮಾಡೋಕ್ಕಿಂತ ಒಂದು ಹಾಫ್ ಆನ್ ಅವರ್ಕಿಂತ ಮೊದಲೇ ನೀವು ಅಪ್ಲೈ ಮಾಡಿಬಿಟ್ಟು ಒಂದು ಹಾಫ್ ಆನ್ ಅವರ್ ಬಿಟ್ಟು ನೀವು ತಲೆ ಮೇಲೆ ಸ್ನಾನ ಮಾಡಿದರೂ ಕೂಡ ಅದು ಕೂಡ ಯೂಸ್ಫುಲ್ ಆಗುತ್ತೆ ಅಂತಲೇ ಹೇಳಿದೆ ನಾನು. ಬನ್ನಿ ಫ್ರೆಂಡ್ಸ್, ಈಗ ತರಕಾರಿ ಎಲ್ಲ ತೊಗೊಂಡು ಬಂದ್ರಲ್ಲ, ಅದು ಕೂಡ ಕ್ಲೀನ್ ಮಾಡ್ತಾಯಿದ್ದೀನಿ. ನೋಡ್ತಾ ಇರ್ಬೋದು ನೀವು. TV ನೋಡ್ತಾನೆ ನಾನು ಕ್ಲೀನ್ ಮಾಡ್ತಾಯಿದ್ದೆ. ಸಾಯಂಕಾಲ ಟೈಮೆಲ್ಲ ಮುಖ ಎಲ್ಲ ತೊಳ್ಕೊಂಡು ದೇವರಿಗೆಲ್ಲ ದೀಪ ಅದೆಲ್ಲ ಹಚ್ಚಿಬಿಟ್ಟು ನಂತರ ಈಗ ಟೀ ಮಾಡ್ಕೊಂಡು ಕುಡಿದು ಈಗ ನನ್ನ ಫೇವ್ರೆಟ್ ಕಾರ್ಟೂನ್ ಚಾನಲ್ ನೋಡ್ತಾನೆ ನಾನು ತರಕಾರಿ ಎಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ. ಯಾಕಂದರೆ ರೇಷನ್ ಕೂಡ ಕ್ಲೀನ್ ಮಾಡ್ಕೋಬೇಕಂದ್ರೆ ಇನ್ನೂ ಅಡುಗೆ ಕೂಡ ಕೆಲಸ ಇತ್ತು ನೋಡಿ. ರಾತ್ರಿ ಏನಾದರೂ ಒಂದು ಸ್ವಲ್ಪ ಲೈಟಾಗಿ ಅಡುಗೆ ಮಾಡೋಣ, ಯಾಕಂದರೆ ಮಧ್ಯಾಹ್ನ ಮಾಡಿದ್ದು ಕೂಡ ಪಲ್ಯ ಚಪಾತಿ ಎಲ್ಲ ಉಳಿದಿತ್ತು ಮನೆಯಲ್ಲಿ. ನಂತರ ಸ್ವಲ್ಪ ರೈಸ್ ಕೂಡ ಮಾಡಬೇಕಿತ್ತು ಅಷ್ಟೇ, ಅದು ಬಿಟ್ಟರೆ ಅಡುಗೆ ಅಂತ ಏನಿಲ್ಲ ನೋಡಿ. ಬನ್ನಿ ಫ್ರೆಂಡ್ಸ್, ಈಗ ತರಕಾರಿ ಎಲ್ಲ ಎತ್ತಿಟ್ಬಿಟ್ಟು ನಂತರ ಮತ್ತೆ ನಿಮಗೆ ನಾನು ಸಿಗ್ತೀನಂತೆ. ಈ ವಿಡಿಯೋ ಅಪ್ಲೋಡ್ ಮಾಡಿದ ನಂತರ, ಅಂದರೆ ನಿನ್ನೆ ಬಿಟ್ಟಿದ್ದು ಇವತ್ತಿಂದು ವಿಡಿಯೋ ಅಪ್ಲೋಡ್ ಆದ ನಂತರ ನಾನು ಸಂಕ್ರಾಂತಿ ಹಬ್ಬದ ವಿಡಿಯೋ ಅಪ್ಲೋಡ್ ಮಾಡೋಣ ಅಂದ್ಕೊಂಡೆ ನೋಡಿ. ಯಾಕಂದರೆ ಅವತ್ತೇ ಬಿಟ್ಬಿಟ್ರೆ ಸ್ವಲ್ಪ ವ್ಯೂಸ್ ಕೂಡ ಹೋಗುತ್ತೆ ಅನ್ನೋದು ಒಂದು ಅಂದ್ಕೊಂಡು ಮೊದಲು ಆ ವಿಡಿಯೋನ ಅಪ್ಲೋಡ್ ಮಾಡಿ ಈ ನಂತರದಲ್ಲಿ ಈ ವಿಡಿಯೋ ಕೂಡ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ ಅಂತ ಮತ್ತೊಮ್ಮೆ ಕೇಳ್ತೀನಿ ನೋಡಿ. ಬನ್ನಿ ಈಗ ವಿಡಿಯೋನ ಫ್ರಿಡ್ಜ್ ಇವತ್ತು ತಾನೇ ರಿಪೇರಿ ಆಯ್ತು ನೋಡಿ. ಮೊನ್ನೆ ನಾನೇನು ಕಿಚನ್ ಟೂರ್ ಮಾಡಿದ್ನಲ್ಲ, ನಮ್ಮ ಮನೆಯ ಫ್ರಿಡ್ಜು ತುಂಬ ಚೆನ್ನಾಗಿದೆ, ತುಂಬ ಕಲರ್ ಚೆನ್ನಾಗಿದೆ, ನನ್ನ ಫೇವ್ರೆಟ್ ಕಲರ್. ನಂತರ ಒಂದು 2 ಸರಿನೇ ರಿಪೇರಿ ಬಂದಿದೆ ಅಂಥೇಳಿ ಎಲ್ಲ ನಾನೇ ನನ್ನ ಕಣ್ಣು
ನನ್ನ ಫ್ರಿಜ್ಜಿಗೆ ಬಿಟ್ಬಿಟ್ಟಿದ್ದೆ ನೋಡಿ. ಹಾಗಾಗಿ ಇವತ್ತು ಸ್ವಲ್ಪ ಲೈಟಾಗಿ ಡಾಕ್ಟ್ರು ಬಂದು ಚೆಕ್ ಮಾಡಿ ಹೋಗಿದ್ದಾರೆ. ಅಂದರೆ ಸ್ವಲ್ಪ ಫ್ರಿಜ್ ರಿಪೇರಿ ಇತ್ತು ನೋಡಿ. ಯಾಕೆ ಅಂತಂದರೆ ಏನು ತರಕಾರಿ ಎಲ್ಲ ಇಡ್ತೀವಿ ಜಾಸ್ತಿ. ನಾನು ಆಲ್ರೆಡಿ ವಿಡಿಯೋದಲ್ಲೆಲ್ಲ ಶೇರ್ ಮಾಡಿದ್ದೀನಿ ನಿಮ್ಮ ಜೊತೆ. ನಾನು ಅಲ್ಲೆಲ್ಲ ನೀರು ಬರ್ತಾಯಿತ್ತು ನೋಡಿ ಜಾಸ್ತಿ. ಅಂದರೆ ಏನು ನೀರು ಹೋಗೋ ಜಾಗ ಇರುತ್ತಲ್ಲ ಅಲ್ಲೆಲ್ಲ ಫ್ರಿಜ್ ಒಳಗಡೆ, ಅಲ್ಲಿ ಸ್ಟಕ್ ಅಂದರೆ ಕಸರು ಕುತ್ಕೊಂಡು ಸ್ಟಕ್ ಆಗಿಬಿಟ್ಟಿತ್ತಂತ. ಹಾಗಾಗಿ ನೀರು ಸೋರ್ತಾ ಇತ್ತು ನೋಡಿ ಫ್ರಿಜ್ ಒಳಗಡೆನೆ. ಅದಾದ ನಂತರ 5 ನಿಮಿಷ ಆನ್ ಆದ ತಕ್ಷಣ ಆಫ್ ಆಗಿಬಿಡ್ತಿತ್ತು. ಆಫ್ ಆದ ತಕ್ಷಣ ಒಂಥರ ಏನೋ ಶಬ್ದ ನೋಡಿ, ಆವಾಜ್ ಬರ್ತಾ ಇತ್ತು ಅದ್ರಾಗಿಂದ. ಹಾಗಾಗಿ ಅವರಿಗೆ ನಾವು ಫ್ರಿಜ್ ಮೇಲ್ಗಡೆನೇ ಸ್ಟಿಕ್ಕರ್ ಅಂಟಿಸಿ ಹೋಗ್ಬಿಟ್ಟಿದ್ರು ಅವರು. ಈಗ ಸುಮಾರು ಒಂದು 2 ವರ್ಷದ ಹಿಂದೆ ಅಂತ ಅನ್ಕೋತೀನಿ ನೋಡಿ. ಆವಾಗ ನಿನ್ನೆ ರಾತ್ರಿ ನಮ್ಮ ಮನೆಯವರಿಗೆ ಒಂದು ಸ್ವಲ್ಪ ಟ್ರೈ ಮಾಡಿ ನೋಡಿ ಆ ನಂಬರಿಗೆ. ಆಗೇನಾದರೂ ಅವ್ರು ಸಿಕ್ಕರೆ ಸ್ವಲ್ಪ ರಿಪೇರಿ ಇದೆಯಾ ಬಂದು ನೋಡ್ಕೊಂಡು ಹೋಗಿ ಅಂತ ಹೇಳು ಅಂತಂದಿದ್ದೆ. ಹಾಗಾಗಿ ನಿನ್ನೆ ನೈಟ್ ನಮ್ಮ ಮನೆಯವರು ಫೋನ್ ಮಾಡಿದ್ರು. ಇವತ್ತು ಬಂದು ಸ್ವಲ್ಪ ಲೈಟಾಗಿ ಡಾಕ್ಟ್ರು ಚೆಕ್ ಮಾಡಿ ಹೋಗಿದ್ದಾರೆ ನೋಡಿ. ಮೆಡಿಸನ್ನು, ಇಂಜೆಕ್ಷನ್ ಎಲ್ಲ ಕೊಟ್ಟೋಗಿದ್ದಾರೆ. ಹಾಗಾಗಿ ಈಗ ರೆಡಿ ಆಯಿತು ಫ್ರಿಜ್. ಏನು ಕೂಲ್ ಕೂಡ ಕಡಿಮೆ ಆಗಿಬಿಟ್ಟಿತ್ತು ನೋಡಿ. ಕೂಲ್ ಕೂಡ ಆಗ್ತಾ ಇದ್ದಿಲ್ಲ. ಒಳಗಡೆ ಎಲ್ಲ ಇಟ್ಟಿದ್ದು ಸ್ಮೆಲ್ಲೆಲ್ಲ ಬರ್ತಾಯಿತ್ತು. ಅಂದರೆ ಫ್ರಿಜ್ ಒಳಗಡೆ ತರಕಾರಿ, ಹಾಲು, ಮೊಸರು ಏನಿಟ್ಟಿರ್ತೀವಿ ಅದೆಲ್ಲ ಒಂಥರ ಸ್ಮೆಲ್ ಟೈಪ್ ಬರ್ತಾಯಿತ್ತು. ಹಾಗಾಗಿ ಎಲ್ಲ ರಿಪೇರಿ ಮಾಡಿ ಒಂದು ಸರಿ ಹೋಗಿಬಿಡ್ಲಿ ಅಂತ ಹೇಳಿದ್ದಕ್ಕೆ ಬಂದು ನೋಡ್ಕೊಂಡು ಹೋದ್ರು ನೋಡಿ. ಬನ್ನಿ ಫ್ರೆಂಡ್ಸ್, ಈಗ ಟಾಪಿಕಿಗೆ ಬರೋಣ ಅಂತ. ಸ್ವಲ್ಪ ಗ್ರೋಸರಿ ಕೂಡ ಖಾಲಿಯಾಗಿತ್ತು, ಅದು ಕೂಡ ತೊಗೊಂಡು ಬಂದರು. ನಂತರ ನಮ್ಮ ಮಾವವರು ಹೊರಗಡೆ ಹೋಗಿದ್ರಂತ, ನಮ್ಮ ಮಾವನವರು ಹೊರಗಡೆ ಹೋಗಿದ್ರಂತ. ಹಾಗಾಗಿ ತರಕಾರಿ ಅವ್ರು ತಂದು ಕೊಟ್ಟರು. ಬನ್ನಿ ಫ್ರೆಂಡ್ಸ್, ವಿಡಿಯೋ ಕಂಟಿನ್ಯೂ ನೋಡಿ. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ಲೀಸ್ ಸಪೋರ್ಟ್ ಮಾಡಿ. ನಂತರ ಯಾರಾದರೂ ಕೇಳ್ತಾರೋ ಅಥವಾ ನಾನೇ ಕೇಳ್ತೀನೋ ಗೊತ್ತಿಲ್ಲ, ಹಾಕ್ಲಿ ಕೇಳ್ತೀನಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ನಾನು ಪ್ರಿಯಾ ಅಂತೇಳಿ. ಬನ್ನಿ ಫ್ರೆಂಡ್ಸ್, ಈಗ ಹೇಳಿದ ತರಕಾರಿ ಅದೆಲ್ಲ ಇಟ್ಟಿದ್ದಾಯಿತು, ಕಿರಾಣಿ ಎಲ್ಲ ಇಟ್ಟಿದ್ದಾಯಿತು. ಅದಾದ ನಂತರ ಈಗ ನಾನು ರೈಸ್ ಕೂಡ ಮಾಡಲಿಕ್ಕೆ ಇಟ್ಟಿದ್ದೀನಿ. ಬೆಳಿಗ್ಗೆ ಟಿಫನ್ ಬಂದು ಏನಂತಾರೆ, ಮಲೆನಾಡು ಸೈಡ್ ಮಾಡ್ತಾರೆ ನೋಡಿ, ಅಕ್ಕಿ ಕಡುಬು ಅಂಥೇಳಿ. ನಮ್ಮ ಸೈಡೆಲ್ಲ ಮಾಡ್ತೀವಿ ನಾವು, ಅದು ಬೇರೆ ಥರ ಮಾಡ್ತೀವಿ. ಬಟ್ ಇದು ಅಕ್ಕಿ ತರಿಯಿಂದ ಮಾಡುವಂಥ ಅಕ್ಕಿ ಕಡುಬು ಕೂಡ ಬೆಳಿಗ್ಗೆ ನಾನು ಟಿಫನಿಗೆ ಮಾಡಿದ್ದೆ ಆಲ್ರೆಡಿ. ಅದ್ರ ಜೊತೆಗೆ ಚಟ್ನಿ ಕೂಡ ಮಾಡಿದ್ದೆ. ಚಟ್ನಿ ಮಾಡೋ ವಿಡಿಯೋನ ಶೇರ್ ಮಾಡಲಿಲ್ಲ, ಬಟ್ ಕಡುಬು ಮಾಡೋದು ವಿಡಿಯೋನ ಶೇರ್ ಮಾಡಿದ್ದೀನಿ. ನನಗಂತೂ ಪರ್ಸ್ನಲಾಗಿ ತುಂಬ ಇಷ್ಟ ಆಯಿತು ನೋಡಿ ಟಿಫನ್. ಅದು ಸೂಪರಾಗಿತ್ತಂತಲೇ ಹೇಳ್ಬೋದು. ಬಟ್ ಮಗಳಿಗೆ ಇಷ್ಟ ಆಗಲಿಲ್ಲ. ಯಾಕಂದರೆ ಮಕ್ಕಳು ತಿನ್ನೋದ್ರ ಮೇಲೆ ಗುರ್ತಾಗ್ಬಿಡುತ್ತೆ ನಮ್ಗೆ ಇಷ್ಟ ಆಗುತ್ತಾ ಇಲ್ಲ ಅಂತ. ನಾವು ಟಿಫನ್ನು, ಊಟ ಅದು ಹಿಂಗಿದೆ ಇದು ಹಿಂಗಿದೆ ಅಂತ ಹೆಸರು ಇಡ್ಲಿಕ್ಕೆ ಹೋಗೋಂಗಿಲ್ಲ ನೋಡಿ. ಏನಿದ್ರು ಇಷ್ಟಪಟ್ಟು ಊಟ ಮಾಡ್ತೀವಿ, ಇಷ್ಟಪಟ್ಟು ಹೊಟ್ಟೆ ತುಂಬಿಸ್ಕೊತೀವಿ. ಓಕೆ ಫ್ರೆಂಡ್ಸ್, ಬನ್ನಿ ವಿಡಿಯೋ ಕಂಟಿನ್ಯೂ ನೋಡಿ. ಟೀ ಕೂಡ ಆಯಿತು, ಮುಖ ತೊಳ್ಕೊಂಡೆ, ದೇವ್ರ ಮುಂದೆ ದೀಪ ಹಚ್ಚಿದೆ. ಬನ್ನಿ. ಸ್ವಲ್ಪ ರೈಸ್ ಮಾಡಲಿಕ್ಕೆ ಇಟ್ಟಿದ್ದೀನಿ ನೋಡಿ. ಯಾಕಂದ್ರೆ ಮತ್ತು ನಾಳೆ ಬೆಳಗ್ಗೆ ಫ್ರೆಶ್ ಆಗೆಲ್ಲ ಅಡುಗೆ ಮಾಡಬೇಕಲ್ಲ. ಹಾಗಾಗಿ ನೋಡ್ತಾ ಇರ್ಬೋದು, ಒಂದು ಹಾಫ್ ಆನ್ ಅವರ್ ಆಯ್ತು ನೋಡಿ ನಾನು ಅಕ್ಕಿ ತೊಳೆದಿಟ್ಟು. ಓಕೆ ಫ್ರೆಂಡ್ಸ್, ಮತ್ತೆ ಸಿಗ್ತೀನಿ. ಆ ಕಡೆ ರೈಸ್ ಮಾಡಲಿಕ್ಕಿಟ್ಟು ನಂತರ ಈ ಕಡೆ ಬಂದು ಪಾತ್ರೆ ಸಾಮಾನು ಕೂಡ ಶಿಫ್ಟ್ ಮಾಡಿಬಿಟ್ಟಾಯಿತು ಸ್ಟ್ಯಾಂಡಿಗೆ ಅಂತ ಅಂದ್ಕೊಂಡು ತೊಗೊಂಡು ಬಂದಿದ್ದೀನಿ ನೋಡಿ. ಪಾಪ ಅವರು ಬೆಳಗ್ಗೆನೇ ತೊಳೆದಿಟ್ಟು ಹೋಗಿರ್ತಾರೆ. ಬಂದು ನೀರು ಇಳೀಲಿ ಅಂಥೇಳಿ ನಾನು ಸ್ಟ್ಯಾಂಡ್ನಲ್ಲಿ ಸ್ವಲ್ಪ ಕೆಳಗಡೆನೇ ಇಟ್ಟಿರ್ತೀನಿ ಹೊರಗಡೆ. ಅದಾದ ನಂತರ ಒಳಗಡೆ ತಂದು ನನಗೆ ಟೈಮ್ ಸಿಕ್ಕಾಗ ನಾನು ಹಾಕಿರ್ತೀನಿ ನೋಡಿ. ಹೇಳಿದ್ನೆಲ್ಲ ಆಲ್ರೆಡಿ ದೀಪ ಕೂಡ ಹಚ್ಚಿದ್ದೆ ನಾನು, ಮುಖ ಎಲ್ಲ ತೊಳ್ಕೊಂಡು. ಈಗ ರೈಸ್ ಕೂಡ ರೆಡಿ ಆಯ್ತು ನೋಡಿ. ಈಗ ಸಿಂಪಲ್ಲಾಗಿ ಒಂದು ಪುಳಿಯೋಗರೆ ಕೂಡ ಮಾಡ್ತಾಯಿದ್ದೀನಿ ಮನೆಯಲ್ಲಿ. ನಾನು ಮಾಡುವಂಥ ಪುಳಿಯೋಗರೆ ಬಂದು ನನ್ನ ಮಕ್ಕಳಿಗೆ ತುಂಬ ಇಷ್ಟ ನೋಡಿ. ಯಾಕಂದರೆ MTRದು ಅಥವಾ ಬೇರೆ ಯಾವುದಾದ್ರೂ ಪುಳಿಯೋಗರೆ ಪಾಕಿಟ್ ತೊಗೊಂಡು ಬಂದು ಮಾಡ್ತೀವಲ್ಲ, ಡೈರೆಕ್ಟಾಗಿ ಅನ್ನಕ್ಕೆ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಎಣ್ಣೆ ಒಗ್ಗರಣೆ ಕೊಡ್ತಾರೆ ನೋಡಿ. ಆ ಥರ ಮಾಡೋ ಬದಲು ನೀವು ಒಮ್ಮೆ ನಾನು ಈ ಮಾಡಿರುವ ಥರ ನೀವು ಟ್ರೈ ಮಾಡಿ ಅಂತ ಕೂಡ ಕೇಳ್ತೀನಿ ನೋಡಿ. ನಾನು ರೀಲ್ಸ್ಗಾಗಿ ಮಾಡ್ಕೊಂಡಿದ್ದೆ ಈ ವಿಡಿಯೋ, ಹಾಗೆ ನಿಮ್ಮ ಜೊತೆ ಕೂಡ ಶೇರ್ ಮಾಡೋಣ ಲಾಗ್ನಲ್ಲಿ ಅಂತೇಳಿ ವಿಡಿಯೋನ ಶೇರ್ ಮಾಡ್ತಾಯಿದ್ದೀನಿ. ಮೊದಲಿಗೆ ಬಂದುಬಿಟ್ಟು ಒಂದು ಬಾಣಲೆ ಇಟ್ಟು ಅದರಲ್ಲಿ ಒಂದು ಸ್ವಲ್ಪನೇ ಎಣ್ಣೆ ಹಾಕಿಬಿಟ್ಟು, ನಿಮಗೆ ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿಗೆ ಎಣ್ಣೆ ಹಾಕ್ಕೊಳ್ಳಿ. ಅದಾದ ನಂತರ ಜೀರಿಗೆ, ಸಾಸಿವೆ, ನಂತರ ಸ್ವಲ್ಪ ಶೇಂಗಾ ಕೂಡ ಹಾಕಿದೆ. ಕಡಲೆಬೇಳೆ, ಉದ್ದಿನಬೇಳೆ ನಮ್ಮ ಮನೆಗೆ ಇಷ್ಟಪಡಲ್ಲ ನೋಡಿ, ಹಾಗಾಗಿ ಹಾಕಲಿಲ್ಲ ನಾನು. ಅದಾದ ನಂತರ ಸ್ವಲ್ಪ ಶೇಂಗಾ ಹಾಕಿ ನಂತರ ಪುಳಿಯೋಗರೆ ಏನು ರೆಡಿಮೇಡ್ ಬರುತ್ತಲ್ಲ MTRದು, ಅದನ್ನು ಒಂದು ಸ್ವಲ್ಪ ನಮಗೆ ಎಷ್ಟು ಬೇಕು ಅಷ್ಟು ಕ್ವಾಂಟಿಟಿ ನಾನು ತಕ್ಕಂಗೆ ಅದಕ್ಕೆ ಹಾಕಿದ್ದೀನಿ. ಅದಾದ ನಂತರ ಸ್ವಲ್ಪ ಚಿಲ್ಲಿ ಪೌಡ್ರ್ ಅಂದರೆ ಖಾರದ ಪುಡಿ ಕೂಡ ಹಾಕಬೇಕು. ನಂತರ ಅರಿಶಿನ ಪೌಡ್ರ್ ಕೂಡ ಹಾಕಿದೆ ನಾನು. ಅದಾದ ನಂತರ ನಿಮಗೆ ಉಪ್ಪು ಕೂಡ ಎಷ್ಟು ಬೇಕು ನೋಡಬೇಕು ನೀವು. ರೈಸಿಗೆ ಏನಾದರೂ ಮೊದಲೇ ಹಾಕಿದ್ನಿ ಅಂದರೆ ಕಡಿಮೆ ಹಾಕ್ಬೋದು. ನಾವು ರೈಸ್ಗೆಲ್ಲ ಹಾಕೋದಿಲ್ಲ ನೋಡಿ ಉಪ್ಪು, ಮಾಡಬೇಕಾದ್ರೆ ಅಡುಗೆ ಮಾಡಬೇಕಾದ್ರೆ. ಹಾಗಾಗಿ ಸ್ವಲ್ಪ ಜಾಸ್ತಿನೇ ಹಾಕಿರ್ತೀನಿ ನಾನು. ನಿಮಗೆ ನೋಡಬೇಕಾದ್ರೆ ಭಾಳಷ್ಟು ಆಯ್ತೇನೋ ಉಪ್ಪು ಕೂಡ ಅಂತ ಅನ್ನಿಸ್ಬೋದು, ಬಟ್ ಕರೆಕ್ಟಾಗಿರುತ್ತೆ.
ಇದೆಲ್ಲ ಆದ ನಂತರ ಸ್ವಲ್ಪ ತಣ್ಣಗಾಗ್ಬೇಕು ನೋಡಿ. ತಣ್ಣಗಾದ ನಂತರ ರೈಸ್ ಹಾಕಿ ಮಿಕ್ಸ್ ಮಾಡಿದರೆ ಪುಳಿಯೋಗರೆ ಕೂಡ ಒಂದು 2 ನಿಮಿಷದಲ್ಲೇ ರೆಡಿ ಆಗಿಬಿಡುತ್ತೆ ನೋಡಿ. ರೈಸ್ ಮಾಡಿ ಇಟ್ಕೊಂಡ್ರೆ ನೀವು ಪುಳಿಯೋಗರೆ 2 ನಿಮಿಷದಲ್ಲಿ ರೆಡಿ ಆಗುತ್ತಂತಲೇ ಹೇಳ್ಬೋದು. ಇದು ತಣ್ಣಗಾದ ನಂತರ ಸ್ವಲ್ಪ ರೈಸ್ ಹಾಕಿ ಕಲಸಿದ ನಂತರ ನಿಮಗೆ ಬೇಕಂದರೆ ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಕೂಡ ಹಾಕ್ಬೋದು. ಅದಾದ ನಂತರ ನೀವು ಟೇಸ್ಟ್ ನೋಡಿಬಿಟ್ಟು ಉಪ್ಪು, ನಂತರ ನಿಂಬೆಹಣ್ಣು ಕೂಡ ಹಾಕ್ಬೋದು ನೋಡಿ. ಅಷ್ಟೇನು ಹುಳಿ ಇರೋದಿಲ್ಲ ಇದು MTR ಪುಳಿಯೋಗರೆ ಪೌಡ್ರ್ ಕೂಡ. ಹಾಗಾಗಿ ನೀವು ಬೇಕಂದರೆ ಮೇಲ್ಗಡೆ ಒಂದು ಸ್ವಲ್ಪ ನಿಂಬೆಹಣ್ಣು ಕೂಡ ಕೊತ್ತಂಬರಿ ಕೂಡ ಹಾಕ್ಕೋಬೋದು ನೋಡಿ ಇದಕ್ಕೆ. ಓಕೆ ಫ್ರೆಂಡ್ಸ್, ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.